ಇವತ್ತೀಗ ಇದು ನಮ್ಗೊಂದು ಮಟ್ಟಿ ಆಮ್ಲೆಟ್ ಮಾಡುವ. ಇಷ್ಟು ಮಟ್ಟಿ ಬೇಡ ನಮಗೆ, ಒಂದು 3 ಮಟ್ಟಿದ ಆಮ್ಲೆಟ್ ಮಾಡುವ. ಆಮ್ಲೆಟ್ ಮಾಡೋಕೆ ಎಂತೆಲ್ಲ ಬೇಕಂದರೆ, ಇದೊಂಚೂರು ಅರಿಶಿನ ಪುಡಿ, ಒಂಚೂರು ಬೆಳ್ಳುಳ್ಳಿ, ಒಂದು ಚೆನ್ನ ಶುಂಠಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಬಪ್ಪ. ಇದು ಮಿಕ್ಸಿ ಮಾಡ್ಕೊ ಬಂದೆ. ಈಗ ಇದಕ್ಕೆ ಮಟ್ಟಿ ಒಡೆದು ಹಾಕಿ ಕಲಿಸ್ಕೊಂಡು ಆಮ್ಲೆಟ್ ಮಾಡುವ. ಇದಕ್ಕೆ ಹಾಕಿ ಇದಕ್ಕೆ ಮಟ್ಟಿ ಒಡೆದು ಹಾಕ್ತೆ. ಇದು ಹಸಿಮೆಣಸೆಲ್ಲ ಕೊಚ್ಚಿ ಹಾಕ್ರೆ ಮಕ್ಕಳೆಲ್ಲ ತಿಂತಿಲ್ಲ, ಅದಕ್ಕೆ ಒಂಚೂರು ಮಿಕ್ಸಿ ಮಾಡಿ ಹಾಕ್ರೆ ಮಕ್ಕಳೆಲ್ಲ ತಿಂತು. ಬಾಯಿಗೆಲ್ಲ ಸಿಕ್ಕೋದಿಲ್ಲಲ್ಲ, ಒಳ್ಳೆ ರುಚಿ ಬರ್ತದೆ ಮಟ್ಟಿ ಆಮ್ಲೆಟ್. ಹಂಗೆ ಮಿಕ್ಸಿ ಮಾಡಿ ಈಗ ಮಟ್ಟಿ ಹಾಕುವ. ಮಟ್ಟಿ ಒಂಚೂರು ತೊಳ್ಕೊಂಬ. ಇದೀಗ ಸರಿ ಮಾಡಿ ಮಿಕ್ಸ್ ಮಾಡ್ರೆ ಸರಿ ಮಿಕ್ಸ್ ಆಯ್ತು. ಈಗ ಕಾವಲಿಗೆ ಎಣ್ಣೆ ಹಾಕುವ. ಕಾವಲಿ ಒಲೆ ಮೇಲೆ ಇಟ್ಟಿದ್ದಿ. ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತೀಗ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕಾವಲಿ ಕಾದಿತ್ತು. ಈಗ ಹಾಕುವ, ಆಮ್ಲೆಟ್ ಹಾಕುವ. ಕಾವಲಿ ಹಾಕ್ತೀವಿ. ಸಣ್ಣ ಬೆಂಕಿ ಕಾಯಿಲಿ ಮುಚ್ಚಿಡುವ. ಇದೀಗ ಮುಚ್ಚಿ ಹಾಕುವ. ಬೆಂದಿಟ್ಟಿದೀಗ. ಈಗ ಕಾವಲಿ ಸ್ವಲ್ಪ ಇದಾಯ್ತಲ್ಲ ಹತ್ರ, ಹಂಗೆ ಸ್ವಲ್ಪ ಊಟ ಮಾಡೋಕ್ಕಷ್ಟ. ಅದೇ ದೊಡ್ಡದೈತಲ್ಲ ದೋಸೆ. ಲೈಟ್ ಬೆಂದಿತ್ತು ಅಡಿಗೆ. ಮೂರು ಮೊಟ್ಟೆಯ ಆಮ್ಲೆಟ್. ಈಚೆ ಬದಿ ಬೆಂದರೆ ಆಯ್ತು ಆಮ್ಲೆಟ್ ರೆಡಿ. ಗಂಜಿ ಹಾಯ್ಕೊಂಡು ಮೊಸರು ಹಾಯ್ಕೊಂಡು ಆಮ್ಲೆಟ್ ಹಾಯ್ಕೊಂಡು ಉಂಬೋದು ಬಾಯ್ಕಾತು. ಈಗ ಇದನ್ನು ತೆಗುವ. ಇದು ಬೆಂದಿತ್ತು, ಆಮ್ಲೆಟ್ ಬೆಂದಿತ್ತು. ಆಮ್ಲೆಟ್ ಮಾತ್ರ ಚಿಂದಿತ್ತು. ಚಿತ್ರಾನ್ನ ಆಮ್ಲೆಟ್ ರೆಡಿ.